ಇನ್ನು ಬೆಂಗಳೂರಿನಲ್ಲಿ ಕುಡುಕರನ್ನ ಪ್ರಶ್ನೆ ಮಾಡೋದೇ ತಪ್ಪಾ ಅಂತ ಅನಿಸ್ಬಿಡುತ್ತೆ. ಅದು ಸಾರ್ವಜನಿಕರಲ್ಲ, ಪೊಲೀಸರನ್ನೇ. ನೋಡಿ, ಹಿಂಗೆ ನೆನ್ನೆ ರಾತ್ರಿ ಆಗಿದೆ. ರಾತ್ರಿ ವೇಳೆ ಕುಡುಕರನ್ನ ಪ್ರಶ್ನೆ ಮಾಡಿದ್ದೇ ತಪ್ಪಾಗೋಯ್ತು ಅಂತ ಪೊಲೀಸರ ಮೇಲೆ ಕಾರ್ ಹತ್ಸೋದಕ್ಕೆ ಆ ಪುಂಡರು ಮುಂದಾಯ್ತಾರೆ ಅಂತಂದ್ರೆ ಎಷ್ಟು ಧೈರ್ಯ ಇರಬೇಕು ಅವರಿಗೆ. ನಿನ್ನೆ ರಾತ್ರಿ ರಾಜಗೋಪಾಲ್ ನಗರ ಠಾಣಾ ವ್ಯಾಪ್ತಿಯಲ್ಲಾಗಿರೋ ಘಟನೆ ಇದು. ರಾತ್ರಿ ಬಾಟಲ್ ಮಾರ್ಕ್ ಬಾರ್ ಅಂತ ಒಂದಿದೆ, ಅದ್ರ ಬಳಿ ಆಗಿರೋ ಘಟನೆ ಇದು. ಆ ಬಾರ್ ಮುಂದ್ಗಡೆ ಒಂದು ಸ್ಕಾರ್ಪಿಯೋ ಕಾರ್ ಕೂತ್ಕೊಂಡು ಆ ಕಾರ್ನಲ್ಲಿ ಕೂತ್ಕೊಂಡು ಎಣ್ಣೆ ಪಾರ್ಟಿ ಮಾಡ್ತಿರ್ತಾರೆ. ಸಬ್ ಇನ್ಸ್ಪೆಕ್ಟರ್ ಮುರಳಿ ನೈಟ್ ರೋಡ್ಸ್ಗೆ ಬಂದಂತಹ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಟಿಂಟೆಡ್ ಹಾಕ್ಸಿರ್ತಾರೆ ಆ ಗ್ಲಾಸ್ಗಳಿಗೆ. ಟಿಂಟೆಡ್ ಇರೋ ಸ್ಕಾರ್ಪಿಯೋ ಕಾರ್ ಯಾರ್ದು ಅಂತ ಚೆಕ್ ಮಾಡೋ ಟೈಮ್ನಲ್ಲಿ ಕೈಯಲ್ಲಿದ್ದ ಮದ್ಯ ಬಾಟಲಿಯ ಸಮೇತ ಕಾರ್ ಹತ್ತಿರ್ತಾರೆ ಪುಂಡರು. ಆಗ ಗಾಡಿ ಮುಂದಕ್ಕೆ ಮೂವ್ ಆಗುವಂಥ ಸಂದರ್ಭದಲ್ಲಿ ಕಾರ್ ನಿಲ್ಲಿಸುವಂತೆ ಡೋರ್ನ ಬಡಿದಿರ್ತಾರೆ PSI ಮುರಳಿ ಅವರು. ಆದರೆ ನಿಲ್ಲಿಸಲಿಲ್ಲ ಕಾರ್ನ, ವೇಗವಾಗಿ ಏಕಾಏಕಿ ಓಡಿಸ್ಬಿಡ್ತಾರೆ, ಎಸ್ಕೇಪ್ ಆಗಿಬಿಡ್ತಾರೆ. ಕಾರ್ ನಿಲ್ಸೋಕೆ ಟ್ರೈ ಮಾಡಿದ ಕಾರ್ ಡೋರ್ ಬರೀತಾ ಇದ್ರು, ಕೈ ಬೇರೆ ಅಲ್ಲೇ ಸಿಕ್ಕಾಕೊಂಡು ಲೈಕ್ ಟಚ್ ಆಗಿದೆ, ಕೈಗೆ ಗಾಯ ಆಗಿದೆ. ಇದ್ರ ಬಗ್ಗೆ ಮಾಹಿತಿ ಇದೆ, ಗಾಯ ಆಗಿದೆ ಅಂತ ಹೇಳಿ. ನೋಡಿ, ಕಾರ್ನ ಮುಂದ್ಗಡೆ ಭಾಗದಲ್ಲಿ ಜಯ ಕರ್ನಾಟಕ ಅಂತ ಬರ್ಕೊಂಡಿದ್ದಾರೆ. ಜಯ ಕರ್ನಾಟಕ ಸಂಘಟನೆ ಅನ್ನುವಂತಹ ಬರಹ ಬೇರೆ ಇದೆ. ಇದೇ ಕಾರು ಜಾನ್ಸನ್ ಅನ್ನೋರಿಗೆ ಸೇರಿದ್ದು ಈ ಕಾರು ಅನ್ನೋದರ ಬಗ್ಗೆ ಮಾಹಿತಿ ಇದೆ. ಈಗ ಘಟನೆಗೆ ಸಂಬಂಧಪಟ್ಟಂತಹ CCTV ವಿಜುವಲ್ಸ್ಗಳನ್ನ ಗಮನಿಸ್ತಾ ಇದ್ದೀರಿ. KA03 MK201 ಡೀಟೇಲ್ಸ್ ಕೊಡ್ತಾರೆ ಈ ಘಟನೆಯ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಕುಡಿದು ಟಿಂಟೆಡ್ ಗ್ಲಾಸ್ ಹಾಕೊಂಡಿದ್ರು, ಆಬ್ವಿಯಸ್ಲಿ ಪೊಲೀಸರಿಗೆ ಡೌಟ್ ಬಂದೇ ಬರುತ್ತೆ. ಸೊ ಹಾಗಾಗಿ ಏನದು ವಿಚಾರಿಸೋಣ ಅಂತ ಹೋಗಂತ ಸಂದರ್ಭದಲ್ಲಿ ಕಾರ್ ನಿಲ್ಲಿಸ್ದೇನೆ ಅವ್ರನ್ನೇ ಹಚ್ಚಕ್ಕೆ ಹೋಗ್ತಾರೆ ಅಂತಂದ್ರೆ ಇನ್ನೆಷ್ಟು ಧೈರ್ಯ? ಆ ಕಾರ್ ಯಾರದ್ದು? ಜೊತೆಗೆ ಜಯ ಕರ್ನಾಟಕ ಅಂತೇಳಿ ಸ್ಟಿಕ್ಕರ್ ಬೇರೆ ಹಾಕ್ಸ್ಕೊಂಡಿದ್ದಾರೆ. ಏನಿದರ ಹಿಂದಿರುವಂಥದ್ದು? ಶರತ್, ಅವಧಿಗೂ ಮೀರಿ ಬಾರ್ಗಳನ್ನು ಕ್ಲೋಸ್ ಮಾಡಬೇಕಂದ್ರೆ ನಿಗದಿತ ಸಮಯದೊಳಗಡೆ ಬಾರ್ಗಳನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಕಮಿಷನರ್ ಕೂಡ ಒಂದು ಆದೇಶ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪೊಲೀಸರು ಕೂಡ ನೈಟ್ ರೌಂಡ್ಸ್ ಮಾಡುವಂಥ ಸಂದರ್ಭಗಳಲ್ಲಿ ಬಾರ್ಗಳ ಮುಂದೆ ಓಡಾಟವನ್ನು ಮಾಡ್ತಾರೆ. ಹಾಗೇನಾದರೂ ಬಾರ್ ಓಪನ್ ಆಗಿದ್ರೆ ಅದನ್ನು ಕ್ಲೋಸ್ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಕಳೆದ ಕೆಲವು ದಿನಗಳ ಹಿಂದೆ ಇನ್ನು ರಾಜಗೋಪಾಲ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾಟಲ್ ಮಾರ್ಕ್ ಅನ್ನುವಂತಹ ಒಂದು ಬಾರ್ ಏನಿದೆ, ಆ ಬಾರ್ನಿಂದ 4-5 ಜನ ಯುವಕರು ಮದ್ಯವನ್ನು ಸೇವಿಸುತ್ತಾ ಕೈಯಲ್ಲಿ ಬಾಟಲ್ಗಳನ್ನು ಹಿಡ್ಕೊಂಡು ಹೊರಗಡೆ ಬಂದಿದ್ದವರೇ ಕೂಡ ಕಾರ್ನ ಮುಂಭಾಗದಲ್ಲಿ ಕೂಡ ಕೆಲ ಸಮಯ ಅಲ್ಲಿ ಕಾಲವನ್ನು ಕಳೆದು ಅದಾದ ಬಳಿಕ ಕಾರನ್ನು ಹತ್ತುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆಗ ತಕ್ಷಣಕ್ಕೆ ಬಂದಂತಹ ನೈಟ್ ರೌಂಡ್ಸ್ ಅಲ್ಲಿದ್ದಂತಹ ರಾಜಗೋಪಾಲ್ ನಗರದ PSI ಮುರಳಿ ಅವರು ಕೂಡ ಬರ್ತಾರೆ. ಬಂದು ಅವರನ್ನು ಗಮನಿಸಿದ ವೇಳೆಯಲ್ಲಿ ಯಾರಿರ್ಬೋದು ಅಂತ ಹೇಳಿ ಅವರನ್ನು ಮಾತಾಡ್ಸೋಕ್ಕೆ ಮುಂದಾಗ್ತಾರೆ. ಅಷ್ಟೊತ್ತಿಗಾಗಲೇ ಅವರು ಒಳಗಡೆ ಕೂತು ಆ ಕಾರಿನ ಡೋರ್ಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಟಿಂಟೆಡ್ ಆಗಿರೋದ್ರಿಂದ ಯಾರು ಕೂಡ ಕಾಣೋದಿಲ್ಲ. ಆಗ PSI ಮುರಳಿ ಅವರು ಕೂಡ ಹೋಗಿ ಡೋರನ್ನು ನಾಕ್ ಮಾಡಿ ಒಳಗಡೆ ನೋಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅವರು ಕಾರನ್ನು ನಿಲ್ಲಿಸದೆ ಮೂವ್ ಆಗ್ತಾರೆ. ಆ ಕೈಯಿಂದ ಡೋರನ್ನು ಬಡಿದು ಕಾರ್ ನಿಲ್ಲಿಸುವಂತೆ ಕೂಡ ಸೂಚನೆಯನ್ನು ಕೊಟ್ಟರೆ ಅವರು ಕಾರನ್ನು ನಿಲ್ಲಿಸದೆ ವೇಗವಾಗಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರ ಕೈಗೂ ಕೂಡ ಗಾಯ ಆಗಿರುವಂತಹದ್ದು. ಎಲ್ಲವೂ ಕೂಡ ಅಲ್ಲಿದ್ದಂಥ CCTVಯಲ್ಲಿ ದೃಶ್ಯಗಳಲ್ಲಿ ಏನಿದೆ ಎಲ್ಲವೂ ಸೆರೆ ಆಗಿರುವಂತಹದ್ದು. ಈ ಘಟನೆಗಳ ಆಧಾರದ ಮೇಲೆ ಈಗ PSI ಮುರಳಿ ಅವರು ಕೂಡ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೆ ಈ ಒಳಗಡೆ ಬಂದಂಥವ್ರು ಮದ್ಯ ಸೇವನೆಗೆ ಬಂದಿದ್ದರೆ ಯಾಕೆ ಇಷ್ಟು ಭಯವನ್ನು ಪಡಬೇಕಾಗಿತ್ತು? ಸೊ ಯಾಕಂತ ಹೇಳಿದ್ರೆ ಅವರು ಹೊರಗಡೆ ಕೂತು ಏನು ಮದ್ಯವನ್ನು ಸೇವನೆ ಮಾಡಲಿಲ್ಲ ಅಥವಾ ಕಾನೂನನ್ನು ಕೈಗೆ ಎತ್ಕೊಂಡಿಲ್ಲ. ಅಷ್ಟು ಭಯ, ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದರೆ ಪೊಲೀಸರು ನಿಲ್ಲಿಸಿದಂಥ ವೇಳೆಯಲ್ಲಿ ನಿಲ್ಲಿಸಿ ಮಾತಾಡಬೇಕಾಗಿತ್ತು. ಆದರೆ ಅದನ್ನು ಬಿಟ್ಟು ಈಗ ಏಕಾಏಕಿ ಯಾಕೆ ಎಸ್ಕೇಪ್ ಆಗಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಸದ್ಯ ಈ ಸ್ಕಾರ್ಪಿಯೋ ಏನಿದೆ ಒಂದು ಜಯ ಕರ್ನಾಟಕ ಸಂಘಟನೆಗೆ ಸೇರಿದಂತಹ ಜಾನ್ ಅನ್ನುವಂಥ ಹೆಸರಿಗೆ ಸೇರಿರುವಂಥದ್ದು ಅಂತ ಹೇಳಿ ತಿಳಿದು ಬಂದಿದೆ. ಸದ್ಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನೋದನ್ನು ಕೂಡ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರಬೇಕಾಗಿರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.